ಆಡಳಿತ ನಡೆಸಿದರ ಕಡೆಯ ದಿನವಾಗ್ತಾ ಇದೆ. ಇದು ಈಗ ಲೋಕಭವನದ ಒಳಗಡೆ ಸಿದ್ದರಾಮಯ್ಯನವರ ಪ್ರವೇಶವಾಗಿದೆ. ಒಳಗಡೆ ಹೋಗುವವರೆಗೂ ಹಾಲಿ ಮುಖ್ಯಮಂತ್ರಿ, ಹೊರಗಡೆ ಬರುವಾಗ ಮಾಜಿ ಮುಖ್ಯಮಂತ್ರಿ. ಇವತ್ತು ರಾಜೀನಾಮೆಯನ್ನು ಸಲ್ಲಿಸಿದ ತಕ್ಷಣಕ್ಕೆ ಇವತ್ತು ಅಂಗೀಕಾರ ಆಗಲ್ಲ, ಯಾಕಂದ್ರೆ ಹೇಳಿದರೆ ರಾಜ್ಯಪಾಲರಲ್ಲಿ ಇಲ್ಲ, ತಾಂತ್ರಿಕವಾಗಿ ಅವರು ಇವತ್ತೇ ಮಾಜಿ ಆಗೋದಿಲ್ಲ. ಆದರೆ ಆ್ಯಕ್ಚುಲಿ ಇವತ್ತಿನಿಂದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಅಧಿಕೃತವಾದಂತಹ ಜವಾಬ್ದಾರಿಗಳಲ್ಲಿ ಇರೋದಿಲ್ಲ. ಅವರು ರಾಜೀನಾಮೆ ಪತ್ರವನ್ನು ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರ ಕಚೇರಿಯಲ್ಲಿ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಲೋಕಭವನದತ್ತ ತೆರಳ್ತಾ ಇರೋದು ತಮ್ಮ ಸಂಪುಟ ಸಹೋದ್ಯೋಗಿಗಳ ಜೊತೆಗೆ ಈಗ ತೆರಳ್ತಾ ಇದ್ದಾರೆ. ಈಗಾಗಲೇ ಹೇಳಿದ ಹಾಗೆ ಲೋಕಭವನದ ಒಳಗಡೆ ತೆರಳಿದ್ದಾರೆ. ಇನ್ನು ತನ್ನ ರಾಜೀನಾಮೆ ಪತ್ರವನ್ನು ಅವರು ನೀಡಲಿದ್ದಾರೆ. ಇದು ಅವರ ಕೊನೆಯ ಅಧಿಕಾರ ಅವಧಿಯ ದಿನ ಸಿಎಂ ಆಗಿ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಸಚಿವರ ಜೊತೆಗೂಡಿ ಈಗ ರಾಜೀನಾಮೆಯನ್ನು ಕೊಡೋದಕ್ಕೆ ಹೊರಟಿದ್ದಾರೆ. ಎಲ್ಲ ಆಪ್ತರು, ಸಚಿವರುಗಳು ಕೂಡ ಅವರಿಗೆ ಜೊತೆಯಾಗಿದ್ದಾರೆ. ಲೋಕಭವನದ ಕಾರ್ಯದರ್ಶಿ ಆಗಿರುವಂತಹ ಪ್ರಭುಶಂಕರ್ ಅವರಿಗೆ ರಾಜೀನಾಮೆ ಪತ್ರವನ್ನು ನೀಡಿದ್ದಾರೆ. ಸ್ವಲ್ಪ ಹೊತ್ತಿನಲ್ಲೇ ಅವರು ಹೊರಗೆ ಬಂದು ಸುದ್ದಿಗೋಷ್ಠಿಯನ್ನು ಕೂಡ ಮಾಡ್ತಾರೆ. ಏನೇನು ಆಯಿತು, ಯಾವ ರೀತಿಯಾಗಿ ಮುಂದಿನ ನಿರ್ಧಾರ ಏನು ಅನ್ನೋದರ ಬಗ್ಗೆ ಕೂಡ. ಈಗಾಗಲೇ ರಾಜ್ಯಸಭೆಗೆ ಹೋಗ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇದೆ. ಅದಕ್ಕಿಂತ ಹೆಚ್ಚಾಗಿ ಇದೀಗ ಅವರು ತಾನು ಹೇಳಿದ ಹಾಗೆ ನುಡಿದಂತೆ ನಾವು ನಡೆದಿದ್ದೇವೆ ಅಂತ ಪ್ರತಿ ಬಾರಿ ಏನು ಹೇಳ್ತಾ ಇದ್ರು, ಅದೇ ರೀತಿಯಾಗಿ ನಾನು ಹೈಕಮಾಂಡ್ಗೆ ಏನು ಮಾತನ್ನ ಕೊಟ್ಟಿದ್ದೇನೆ ಆ ಮಾತಿನಂತೆ ನಾನು ರಾಜೀನಾಮೆಯನ್ನ ಕೊಡ್ತಾ ಇದ್ದೇನೆ ಅಂತ ಹೇಳಿ ರಾಜೀನಾಮೆಯನ್ನ ಕೊಡೋದಿಕ್ಕೆ ಈಗ ಲೋಕಭವನಕ್ಕೆ ತೆರಳಿದ್ದಾರೆ. ಒಳಗಡೆ ಹೋಗಿ ಅವರು ರಾಜೀನಾಮೆಯನ್ನ ಕೊಡ್ತಾರೆ. ಎಲ್ಲಾ ಸಂಪುಟ ಸಹೋದ್ಯೋಗಿಗಳು ಕೂಡ ಅವರಿಗೆ ಜೊತೆಯಾಗಿ ಹೋಗಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಭೈರತಿ ಸುರೇಶ್ ಅವರೇ ಕಾರ್ ಡ್ರೈವ್ ಮಾಡಿಕೊಂಡು ಸಿದ್ದರಾಮಯ್ಯ ಅವರನ್ನ ಕರ್ಕೊಂಡು ಹೋದಂತಹ ದೃಶ್ಯಗಳನ್ನ ಕೂಡ ನಾವು ನಿಮಗೆ ತೋರಿಸಿದ್ವಿ. ಬಹಳ ಆಪ್ತರು ಕೂಡ ಹೌದು. ಯಾವುದೇ ಕ್ಷಣದಲ್ಲೂ ಕೂಡ ಇಂತಹ ಘಟನೆಗಳು ಬಂದಾಗ, ಅದರಲ್ಲೂ ಕೂಡ ಮೂಢ ಹಗರಣಗಳು ಬಂದಂತಹ ಸಂದರ್ಭದಲ್ಲೂ ಕೂಡ ಯಾವ ರೀತಿಯಾಗಿ ಜೊತೆಯಾಗಿದ್ರು ಅನ್ನೋದನ್ನು ಕೂಡ ನಾವಿಲ್ಲಿ ನೆನಪಿಸಿಕೊಳ್ಳಬಹುದು. ಸಿದ್ದರಾಮಯ್ಯ ಅವರು ಇದೀಗ ಲೋಕಭವನಕ್ಕೆ ತೆರಳಿ ತನ್ನ ರಾಜೀನಾಮೆಯನ್ನ ಕೊಡ್ತಾರೆ. ಪದತ್ಯಾಗವನ್ನ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಯಾಕಂದ್ರೆ ಸುದೀರ್ಘ ಅವಧಿಯ ಸಿಎಂ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಅಭಿಮಾನಿಗಳ ಒಂದು ಅಲ್ಲಿ ಬೇಸರವನ್ನು ವ್ಯಕ್ತಪಡಿಸಿದಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸಿದ್ವಿ. ಸಾಕಷ್ಟು ಜನ ಕಣ್ಣೀರು ಹಾಕಿದ್ರು. ಆತ್ಮಹತ್ಯೆಯ ಪ್ರಯತ್ನವನ್ನು ಕೂಡ ಅನೇಕರು ಮಾಡಿದ್ದನ್ನ ನಾವಿಲ್ಲಿ ಗಮನಿಸಿದ್ವಿ. ಸಿದ್ದರಾಮಯ್ಯನವರು ಮೊನ್ನೆ ಮೇ 4ರ ನಂತರ ಸಿದ್ದರಾಮಯ್ಯನವರು ಇಡೀ ದೇಶದಲ್ಲಿ ಅತ್ಯಂತ ಹಿರಿಯ ಮುಖ್ಯಮಂತ್ರಿ ಅಂತೇಳಿ ಕರೆಸ್ಕೊಳ್ತಾ ಇದ್ರು. ಯಾಕಂದರೆ ಮೇ 4ರವರೆಗೆ ಪಿಣರಾಯಿ ವಿಜಯನ್ ಅವರು ಅತ್ಯಂತ ಹಿರಿಯ ಮುಖ್ಯಮಂತ್ರಿ ಆಗಿದ್ದರು. ಪಿಣರಾಯಿ ವಿಜಯನ್ ಅವರು ಅಧಿಕಾರವನ್ನು ಕಳ್ಕೊಂಡ ನಂತರ ಇಡೀ ದೇಶದಲ್ಲಿ ಅತ್ಯಂತ ಹಿರಿಯ ಮುಖ್ಯಮಂತ್ರಿ ಅಂತ ಹೇಳಿದರೆ ಸಿದ್ದರಾಮಯ್ಯನವರು ಇದ್ದು, ಈಗ ಸಿದ್ದರಾಮಯ್ಯನವರು ಕೂಡ ತಮ್ಮ ಹುದ್ದೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ಹುದ್ದೆಗೆ ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಯಾಗಿ ಒಂದು ಯಶಸ್ವಿ ಆಡಳಿತವನ್ನು ಕೊಟ್ಟಂಥವರು ಸಿದ್ದರಾಮಯ್ಯ ಮತ್ತು ಅನೇಕ ಮೌಢ್ಯಗಳಿಗೆ ತಿಲಾಂಜಲಿ ಹಾಡುವಂತಹ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಇದನ್ನು ನಿಸ್ಸಂಶಯವಾಗಿ ನಾವು ಮೆನ್ಷನ್ ಮಾಡಲೇಬೇಕು. ಯಾಕಂದರೆ ಸಿದ್ದರಾಮಯ್ಯನವರು ಚಾಮರಾಜನಗರದಂತಹ ಒಂದು ಜಿಲ್ಲೆಗೆ ಬಹುಶಃ ನಮ್ಮ ಅನೇಕ ಮುಖ್ಯಮಂತ್ರಿಗಳು ಅಯ್ಯೋ ಚಾಮರಾಜನಗರಕ್ಕೆ ಹೋದರೆ ಅಧಿಕಾರ ಕಳ್ಕೊಂತೀವಿ ಅಂತೇಳಿ ಚಾಮರಾಜನಗರ ಅದು ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಆದಮೇಲೂ ಕೂಡ ಚಾಮರಾಜನಗರಕ್ಕೆ ಹೋಗೋ ಬದಲಿಗೆ ಅವರು ಮಲೆಮಹದೇಶ್ವರಕ್ಕೆ ಹೋಗಿ ಅಲ್ಲಿಂದ ಅನೇಕ ಸರ್ಕಾರಿ ಯೋಜನೆಗಳನ್ನು ಲಾಂಚ್ ಮಾಡಿದ್ದು ಕೂಡ ಇತ್ತು. ಆದರೆ ಸಿದ್ದರಾಮಯ್ಯ ಅವುಗಳಿಗೆ ತಲೆ ಕೆಡಿಸ್ಕೊಳ್ಳಿಲ್ಲ, ಯಾವತ್ತೂ ಕೂಡ ತಲೆ ಕೆಡಿಸ್ಕೊಳ್ಳದೆ ಅಂತಹ ಮೌಢ್ಯಗಳಿಗೆ ಕಟ್ಟು ಬೀಳದೆ ನೇರವಾಗಿ ಚಾಮರಾಜನಗರಕ್ಕೆ ಹೋಗಿ ಅಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾದಂಥವರು ಸಿದ್ದರಾಮಯ್ಯ. ನಿಜಕ್ಕೂ ಚಾಮರಾಜನಗರಕ್ಕಿದ್ದಂಥ ಆ ಒಂದು ಏನು ಇಲ್ಲಿಗೆ ಬಂದರೆ ಮುಖ್ಯಮಂತ್ರಿಯವರು ಅಧಿಕಾರ ಕಳ್ಕೊಳ್ತಾರೆ ಅನ್ನುವಂತಹ ಒಂದು ಶಾಪದ ರೀತಿಯಲ್ಲಿ ಅದನ್ನು ನೋಡ್ತಾ ಇದ್ರು. ಆ ಶಾಪವನ್ನು ವಿಮೋಚನೆ ಮಾಡಿದ್ದು ಕೂಡ ಸಿದ್ದರಾಮಯ್ಯನವರಂತಹ ದಿಟ್ಟ ನಿಲುವು. ಅವರು ಯಾವುದೋ ಜಿಲ್ಲೆಗಳಿಗೆ ಹೋದ ಕಾರಣಕ್ಕಾಗಿ ನನ್ನ ಅಧಿಕಾರ ಹೋಗ್ಬಿಡುತ್ತೆ, ಮತ್ತಿನ್ನೇನೋ ಆಗುತ್ತೆ ಅನ್ನೋಂಥದ್ರ ಮೇಲೆ ನಂಬಿಕೆ ಇಟ್ಟಂಥವರಲ್ಲ ಸಿದ್ದರಾಮಯ್ಯ. ಆ ಮಟ್ಟಿಗೆ ಅವರಲ್ಲಿ ಒಂದು ದೃಢತೆ ಇತ್ತು. ಜನರ ವಿಶ್ವಾಸವೇ ಅಧಿಕಾರ, ಜನ ವಿಶ್ವಾಸ ಇಟ್ಟರೆ ನಮಗೆ ಅಧಿಕಾರ. ಹಾಗೆಯೇ ಪಕ್ಷದ ಚೌಕಟ್ಟಿನಲ್ಲಿ ಹೈಕಮಾಂಡ್ ಕೂಡ ವಿಶ್ವಾಸ ನಮ್ಮ ಮೇಲೆ ಇರಬೇಕು. ಹೈಕಮಾಂಡ್ನ ವಿಶ್ವಾಸವನ್ನು ಉಳಿಸ್ಕೊಂಡೇ ಸಿದ್ದರಾಮಯ್ಯನವರು ಇವತ್ತು ರಾಜೀನಾಮೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಅವರಿಗೆ ಹೈಕಮಾಂಡ್ನಿಂದ ಬಂದಂತಹ ಸೂಚನೆಯನ್ನು ಯಥಾಪ್ರಕಾರವಾಗಿ ಒಂದು ರೀತಿಯಲ್ಲಿ ವಿಧೇಯ ಶಿಷ್ಯನ ರೀತಿಯಲ್ಲಿ ಅವರು ಇವತ್ತು ಹೈಕಮಾಂಡಿನ ಆದೇಶವನ್ನು ಒಪ್ಪಿಕೊಂಡಿದ್ದಾರೆ. ಆ ಮೂಲಕ ಪಕ್ಷದ ಹಿತದೃಷ್ಟಿಯಿಂದ ನಾನು ಈ ನಿರ್ಧಾರಕ್ಕೆ ನಾನು ಬದ್ಧನಿದ್ದೇನೆ ಅನ್ನೋಂಥನ್ನು ಅವರು ತೋರಿಸ್ಕೊಟ್ಟಿದ್ದಾರೆ. ಒಂದು ಸ್ಮೂತ್ ಟ್ರಾನ್ಸಿಷನ್, ಒಂದು ಅಧಿಕಾರದ ಭಾಳ ಸೂಕ್ಷ್ಮವಾದಂಥ ನೋಡಿ, ಎರಡು ಪಕ್ಷಗಳ ನಡುವೆ ಅಧಿಕಾರ ಹಸ್ತಾಂತರ ಆಗುವಾಗ 2007ರ ಅಕ್ಟೋಬರ್ ತಿಂಗಳಿನಲ್ಲಿ ನಮ್ಮ ರಾಜ್ಯದಲ್ಲಿದ್ದಂತಹ ಎರಡು ಪಕ್ಷಗಳ ನಡುವಿನ ಅಧಿಕಾರ ಹಸ್ತಾಂತರ ಅನ್ನುವಂಥ ಒಂದು ಬೃಹನ್ ನಾಟಕವಾಗಿ ಮಾರ್ಪಟ್ಟು ಆ ಇಡೀ ಸರ್ಕಾರವೇ ಕೊಲ್ಯಾಪ್ಸ್ ಆದಂಥದ್ದನ್ನು ನಾವು ನೋಡಿದ್ವಿ. ಆದರೆ ಇಲ್ಲಿ ಹಾಗಿಲ್ಲ. ಅವರದೇ ಪಕ್ಷಕ್ಕೇ ಅಧಿಕಾರ ಹಸ್ತಾಂತರನೇ ಆದರೂ ಕೂಡ ಆದರೆ ಇಲ್ಲಿ ಇಷ್ಟೊಂದು ಸೌಹಾರ್ದಯುತವಾಗಿ ಬಹುಶಃ ಇನ್ಯಾವುದೇ ಹಿನ್ನೆಲೆಯಲ್ಲಿ
ಆದಂಥದ್ದು ಉದಾಹರಣೆಗಳಿಲ್ಲ. ಬಹುಶಃ SR ಕಂಠಿ ಅವರು 3 ತಿಂಗಳು ಮುಖ್ಯಮಂತ್ರಿಯಾಗಿ ನಂತರ ನಿಜಲಿಂಗಪ್ಪ ಅವರಿಗೆ ಹ್ಯಾಂಡ್ ಓವರ್ ಮಾಡಿದಾಗ ಬಿಟ್ಟರೆ ಅಂಥದ್ದೊಂದು ಸನ್ನಿವೇಶ ಯಾವತ್ತೂ ಕೂಡ ಇರಲಿಲ್ಲ. ಇದೇ ಕಾರಣಲ್ಲಿನೇ DK ಶಿವಕುಮಾರ್ ಅವರು ಕೂಡ ಬಂದಿದ್ದಾರೆ. ಸಿದ್ದರಾಮಯ್ಯನವರು ಮುಂಭಾಗದಲ್ಲಿ ಕೂತ್ಕೊಂಡಿದ್ದಾರೆ, ಅದೇ ಕಾರಣ ಹಿಂಭಾಗದಲ್ಲಿ ಹಿಂದಿನ ಸೀಟ್ನಲ್ಲಿ ಶಿವಕುಮಾರ್ ಅವರು ಕೂಡ ಕುಳಿತಿದ್ದಾರೆ. ಇಬ್ಬರು ಜೊತೆಯಾಗಿ ಬಂದಿದ್ದಾರೆ ಈ ಒಂದು ಲೋಕಭವನಕ್ಕೆ. ಒಂದೇ ಕಾರ್ನಲ್ಲಿ ಶಿವಕುಮಾರ್ ಅವರು ಹಾಗೆಯೇ ಪರಮೇಶ್ವರ್